ಮಗ ನನಗೆ ಯಾವಾಗಲೂ ಅಡ್ಡ ಬರ್ತಾನೆ. ಅವಳನ್ನ ಕಾಪಾಡೋಕ್ಕೆ ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ರೆ ಇವನು ಬಂದ್ಬಿಟ್ಟ. ಪುಣ್ಯ ಆ ಜಾಗದಲ್ಲಿ ನಾನು ಇರಲಿಲ್ಲ, ನನ್ನನ್ನು ಹೂತಾಕ್ಬಿಟ್ಟಿರೋನು. ಮೊದಲು ಈ ಸಿಮ್ನ ಕಿತ್ತು ಬಿಸಾಕ್ಬೇಕು. ಯಾಕೆ ರವಿ, ಏನಾಯ್ತು? ಎನಿಥಿಂಗ್ ರಾಂಗ್? ಹೌದು, ಚೌರಗೌಡ್ರ ಮಗ ಬಂದ್ಬಿಟ್ಟು ನಮ್ಮ ಪ್ಲಾನಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟ. ವಾಟ್? ಅವನಿಗೆ ಹೇಗೆ ಗೊತ್ತಾಯ್ತು ಭಾವನನ್ ಕಿಡ್ನಾಪ್ ಮಾಡಿಸಿದ್ದು? ಗೊತ್ತಿಲ್ಲ ಬಂಗಾರಿ. ಅಲ್ಲಿಗೆ ಬಂದು ನಮ್ಮ ಹುಡುಗರಿಗೆಲ್ಲ ಹೊಡೆದು ಅವಳ ಕಾಪಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಫೋನಲ್ಲಿ ನಂಗೆ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ. ಓ ಗಾಡ್ ರವಿ, ಇದನ್ನೆಲ್ಲ ನಾವೇ ಮಾಡ್ಸಿದಂತಾನು ಗೊತ್ತಾಗೋಯ್ತಾ? ಎಂಥ ಕೆಲಸ ಮಾಡಿದೆ ರವಿ. ನಾನೇ ಮಾಡ್ತಿದ್ದು ಅಂತ ಅವನಿಗೆ ಗೊತ್ತಾಗಿಲ್ಲ. ಯಾರೋ ಅಂದ್ಕೊಂಡು ಫೋನಲ್ಲಿ ಮಾತಾಡಿದಾನಷ್ಟೇ. ಥ್ಯಾಂಕ್ ಗಾಡ್, ಸ್ವಲ್ಪದ್ರಲ್ಲೇ ಬಚಾವಾದ್ವಿ. ಇಲ್ದೆ ಹೋಗಿದ್ರೆ ಇಷ್ಟು ನಮ್ ಕತೆ ಮುಗಿತಿತ್ತು. ನಾವ್ ಮತ್ತೆ ಗೌರಿಗೆ ಮುಖ ತೋರ್ಸಕ್ ಆಗ್ತಾನೆ ಇರ್ಲಿಲ್ಲ. ಇಷ್ಟ ದಿವಸ ಕಷ್ಟಪಟ್ಟು ಅವ್ರ ಜೊತೆ ಬಿಲ್ಡ್ ಮಾಡ್ಕೊಂಡಿರೋ ರಿಲೇಶನ್ಶಿಪ್ ಎಲ್ಲ ಹಾಳಾಗೋಗಿರೋದು. ನೋಡಿ ರವಿ, ನಾವ್ ಯಾವ್ದೇ ಕೆಲಸ ಮಾಡಿದ್ರು ತುಂಬಾ ಹುಷಾರಾಗಿ ಮಾಡ್ಬೇಕು. ಈ ತರ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡು ನಮ್ ತಲೆ ಮೇಲೆ ನಾವೇ ಚಪ್ಟಿಕಲ್ ಹಾಕೋಬಾರ್ದು. ಆದ್ರೂ ಅವಳು ಇವನು ಕಾಪಾಡಕ್ ಬರ್ತಾನಂದ್ರೆ ಏನರ್ಥ? ಅಲ್ಲ, ಅವನಿಗೂ ಇವಳಿಗೂ ಏನು ಸಂಬಂಧ? ಮಾಡೋ ಟೈಮಿಗೆ ಅಲ್ಲಿ ಯಾರೂ ಇರಲಿಲ್ಲ. ಆದ್ರೂ ಇವನಿಗೆ ಹೇಗೆ ಗೊತ್ತಾಯ್ತು? ಅವ್ನು ಹೇಗೆ ಹುಡ್ಕೊಂಡು ಬಂದ? ಸಮಥಿಂಗ್ ಇಸ್ ಫಿಶಿ. ಅವರಿಬ್ರು ರಿಲೇಟಿವ್ಸ್ ಆಗಿರೋದ್ರಿಂದ ಹೇಗೋ ವಿಷಯ ಗೊತ್ತಾಗಿರುತ್ತೆ. ಆದ್ರೂ ಅವ್ನು ಈ ರೀತಿ ಪದೇ ಪದೇ ನಮ್ ದಾರಿಗೆ ಅಡ್ಡ ಬರ್ತಿದ್ರೆ ನಾವ್ ಆ ಭಾವನನ ಟಚ್ ಕೂಡ ಮಾಡೋದಕ್ಕಾಗಲ್ಲ. ಅವನು ಅವಳ ವಿಷಯದಲ್ಲಿ ಹೇಗೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ನೋಡು, ಮೊದಲು ಅವನನ್ನ ನಮ್ ದಾರಿಯಿಂದ ಕ್ಲಿಯರ್ ಮಾಡ್ಬೇಕು. ಆಗ್ಲೇ ನಮ್ ಕೆಲ್ಸ ನಮ್ಗೆ ಈಸಿಯಾಗಿ ಆಗೋದಕ್ ಸಾಧ್ಯ. ಅಂಚದಲ್ಲಾರ ಯಾನ್ ಬುಡ್ಪೇನ? ನನ್ನ ವಿರುದ್ಧ ಸಿಟ್ಟಿಗೆದ್ದ ಒಂದು ಮಾಸ್ಟರ್ ಸೀಕ್ರೆಟ್ ನನ್ನ ಹತ್ರ ಇದೆ. ಟೈಮ್ ಬಂದಾಗ ಅದನ್ನು ಓಪನ್ ಮಾಡ್ತೀನಿ. ಆವಾಗ ಅವನು ಮಾತ್ರ ಅಲ್ಲ, ಅವನ ಅಪ್ಪ ಕೂಡ ನನ್ನ ಕಾಲು ಹಿಡ್ಕೋಬೇಕು. ಬಂದ್ಬಿಟ್ರೆ ಆಗ್ಲೇ? ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನೋಡಿ, ನೀವು ಕೇಳಿದ್ರಿ ಅಂತ ಅನ್ನ ಹುಳಿ ಮಾಡಿದ್ದೀನಿ. ಹೋಗಿ ಬೇಗ ಫ್ರೆಶಪ್ ಆಗಿ ಬನ್ನಿ, ಅಷ್ಟೊತ್ತಿಗೆ ಬಡಿಸ್ತೀನಿ. ಎಲ್ಲಾಗಿದ್ದೀರಾ? ಆಫೀಸಲ್ಲಿ ಏನಾದ್ರು ಟೆನ್ಷನ್ನಾ? ಇಲ್ಲ ಚಿನ್ನಮರಿ, ನಿಮ್ಮನ್ನ ಇಷ್ಟೊತ್ತು ನೋಡೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ. ಈಗ ನೋಡ್ತಿದ್ದೀರಲ್ಲ, ಹೋಗಿ 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 ಫ್ರೆಶಪ್ ಆಗಿ ಬನ್ನಿ, ನಾನು ಅಷ್ಟಲ್ಲಿ ಬಡಿಸಿರ್ತೀನಿ. ಬಂದ, ಬನ್ನಿ ಕೂತ್ಕೊಳ್ಳಿ. ಈಗ ತಿಂದು ಹೇಗಿದೆ ಅಂತ ಕರೆಕ್ಟಾಗಿ ಹೇಳಬೇಕು. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಸರಿನಾ? ನಿಮ್ಮ ಅಡುಗೆ ನೀವಿದ್ದ ಹಾಗೇನೆ ನಾವು ಚೆನ್ನಾಗೇ ಇರುತ್ತಲ್ಲ. ಈ ಥರ ಎಲ್ಲ ಐಸಿಟ್ಬಿಟ್ರೆ ನಾನೆಲ್ಲ ನಂಬಲ್ಲ. ಕರೆಕ್ಟಾಗಿ ತಿಂದು ಹೇಳಿ. ನನಗೆ ಅಂತ ಮಾಡಿದ್ದನ್ನ ವಾಚ್ಮ್ಯಾನ್ ತಿಂದಿದ್ದಾನೆ. ಮೊದಲು ಅವನು ರುಚಿ ನೋಡಿದ್ದಾನೆ ಅಂದಮೇಲೆ ಇದನ್ನು ನಾನು ಹೇಗೆ ತಿನ್ನೋಕ್ಕಾಗತ್ತೆ?
ಏನ್ ಕಲಿಸ್ತಾನೆ ಇದ್ದೀರಾ? ತಿನ್ನಿ. ಈಗ ಒಂದು ನಿಮಿಷ ಬಂದೆ. ಸೆಕ್ಯೂರಿಟಿ ಬಂದಿದ್ನಾ? ಹ್ಞೂ ರೀ, ಅದು ಹುಳಿ ಮಾಡಿದ್ದೆ ಅಲ್ವಾ, ಅವರು ಟೇಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಕರೆದು ಕೊಟ್ಟೆ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಮೊದಲು ಎಷ್ಟು ಸತಿ ಕೇಳಿದ್ರು ಬೇಡ ಬೇಡ ಅಂತ ಹೇಳಿದ್ರು. ನಾನು ಬಿಡ್ತೀನ, ಬಲವಂತ ಮಾಡಿ ಅವರು ಸ್ವಲ್ಪ ತಿನ್ನಲಿ ಅಂತ ಕೊಟ್ಟೆ. ಅಂದರೆ ನಾನಿದು ರುಚಿ ನೋಡೋಕೆ ಮುಂಚೆ ಸೆಕ್ಯೂರಿಟಿ ಅಲ್ಲಿ ರುಚಿ ನೋಡಿದ್ದಾನೆ ಅಲ್ವಾ? ಅಂದರೆ ಪಾಪ ರೀ, ಬೆಳಗ್ಗೆಯಿಂದ ರಾತ್ರಿ ತನಕ ಒಬ್ಬರೇ ಗೇಟ್ ಹತ್ರ ನಿಂತಿರ್ತಾರೆ. ಸರಿಯಾಗಿ ಊಟ ತಿಂಡಿ ಮಾಡಿರ್ತಾರೋ ಇಲ್ವೋ, ನಮ್ಮ ಮನೆ ಕಾಯೋರಿಗೆ ಒಂದು ಹೊತ್ತು ಊಟ ಹಾಕೋದು ತಪ್ಪೇನಲ್ಲ ಅಲ್ವಾ? ಹಾಗಾದರೆ ನನ್ನ ಆಫೀಸಿಗೆ ಹೋದ ತಕ್ಷಣ ನೀವು ಅವ್ರಿಗೆ ಊಟ ಕೊಡ್ತೀರಾ, ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತೀರಾ? ಅಯ್ಯೋ ಇಲ್ಲ ರೀ, ಒಂದು 2-3 ದಿನದಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಮೊದಲು ನಾನು ಅವ್ರಿಗೆ ತುಂಬ ಕೊಬ್ಬಿದೆ ಅಂದ್ಕೊಂಡಿದ್ದೆ, ಬಟ್ ಅವ್ರು ಹಾಗಲ್ಲ, ತುಂಬ ಒಳ್ಳೆಯವರು. ನಾನು ಏನು ಕೇಳಿದ್ರು ಮಾಡಿಕೊಡ್ತಾರೆ. ಅಂಥವ್ರಿಗೆ ನಾವು ಒಳ್ಳೇದು ಮಾಡ್ಬೋದಲ್ವಾ? ಭಾವನಾ, ನಿನಗೇನೂ ಆಗಲಿಲ್ಲ ತಾನೇ? ಇಲ್ಲಮ್ಮ, ಇವರು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರು. ಸಿದ್ದು, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲಪ್ಪ. ಕಷ್ಟದಲ್ಲಿದ್ದಾಗ ಆ ದೇವ್ರ ಸಹಾಯಕ್ಕೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ದೇವ್ರ ರೂಪದಲ್ಲಿ ನೀನೇ ಬರ್ತೀಯ. ಈ ನಿನ್ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಅಯ್ಯೋ, ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಲಕ್ಷ್ಮತೆ? ದೊಡ್ಡವರು ಸಣ್ಣವ್ರಿಗೆ ಆಶೀರ್ವಾದ ಮಾಡಬೇಕು ಹೊರತು ಹಿಂಗೆಲ್ಲ ದೊಡ್ಡ ಮಾತುಗಳನ್ನ ಆಡಬಾರ್ದು. ಅದರಲ್ಲೂ ಇವ್ರು ನಿಮ್ಮ ಮಗಳಷ್ಟೇ ಅಲ್ಲ, ನಮ್ಮವರು, ನಮ್ಮನೆಯವ್ರು ಇದ್ದಂಗೆ. ನಮ್ಮವರು ತೊಂದರೆಲಿ ಇರ್ಬೇಕಾದ್ರೆ ಕಾಪಾಡ್ಕೊಳ್ತಿದ್ರೆ ಹೆಂಗೇಳಿ? ನಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ಯಾ, ಆದ್ರೆ ನಮ್ಮಿಂದ ನಿನ್ನ ಹತ್ರ ಸಹಾಯ ತಗೊಳ್ಳೋದ್ ಬಿಟ್ರೆ ನಿನಗೇನು ಕೊಡಕ್ಕಾಗ್ತಿಲ್ಲ ಸಿದ್ದು. ನಿಮ್ಮ ಪ್ರೀತಿ ನಾನು ಕೊಟ್ಟಿರುವಾಗ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಹೇಳಿ? ಕೊನೆವರೆಗೂ ಅದನ್ನು ಕಾಪಾಡ್ಕೋತೀನಿ. ಭಾವನಾ, ನಿನ್ನನ್ನು ಎಳ್ಕೊಂಡು ಹೋದವರು ಯಾರು ಅಂತ ಗೊತ್ತಾಯ್ತಾ? ಯಾಕೆ ಈ ರೀತಿ ಮಾಡಿದ್ರಂತೆ? ಗೊತ್ತಿಲ್ಲ ಅಮ್ಮ, ಅವ್ರನ್ನ ಯಾವತ್ತೂ ನಾನು ನೋಡೇ ಇಲ್ಲ. ಲಕ್ಷ್ಮತೆ, ನೀವು ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಕೋತೀರಿ? ಇವತ್ತು ಅವ್ರು ಕೊಟ್ಟರು ಏಟ್ಗೆ ಜೀವನದಲ್ಲಿ ಇವ್ರು ಸವಾಸಕ್ಕೆ ಬರಬಾರ್ದು. ಇವರಿಂದ ಯಾರು ಇಲ್ಲ ಅನ್ಕೊಂಡು ಬಂದ್ಬಿಟ್ಟವ್ರೆ. ಈಗ ನಾನಿದ್ದೀನಿ ಅನ್ನೋದು ಗೊತ್ತಾಗಂಗೆ ಮಾಡಿವ್ನೆ. ಇನ್ನು ಮುಂದೆ ಹಂಗೆ ಯೋಚನೆ ಕೂಡ ಮಾಡಬಾರ್ದು. ಹಂಗೆ ಬುದ್ಧಿ ಕಲಿಸಿವ್ನಿ. ನೀವು ಆರಾಮಾಗಿರಿ. ಸಿದ್ದು, ಪ್ರತಿ ಹಂತದಲ್ಲೂ ನಮಗ್ ಸಹಾಯ ಮಾಡ್ತಿದ್ಯಾ. ಹಾಗೆ ಇವಳಿಗೆ ತಾಳಿ ಕಟ್ಟದವ್ರು ಯಾರು ಅಂತ ಕಂಡಿಡಿಯಪ್ಪ. ಅದೊಂದು ಉಪಕಾರ ಮಾಡ್ಕೊಡಪ್ಪ. ನಾನು ಅದೇ ಪ್ರಯತ್ನದಲ್ಲಿ ಅವನೇ. ಆದಷ್ಟು ಬೇಗ ಅವ್ನು ಯಾರು ಅಂತ ಕಂಡುಹಿಡಿತೀನಿ. ನಿಮ್ಮ ತಲೆ ಕೆಡಿಸ್ಕೊಬಿಡಿ. ಸರಿ ಲಕ್ಷ್ಮತೆ, ನಾನು ಬರ್ತೀನಿ. ಬಾಪ, ಕಾಫಿ ಕುಡ್ಕೊಂಡು ಹೋಗು. ಅಯ್ಯೋ ಬೇಡ ಲಕ್ಷ್ಮತೆ, ಇನ್ನೊಂದ್ಕಿಂತ ಬರ್ತೀನಿ. ಈಗ ಹೊಸಿ ಅರ್ಜೆಂಟ್ ಕೆಲಸ ಅದೇ. ಸರಿಪ್ಪ. ಸಿದ್ದು ಅವರೇ,
ಹೇಳಿ ಮೇಡಮ್ರೆ. ತುಂಬಾ ಥ್ಯಾಂಕ್ಸ್. ಇದಕ್ಕೆ ನೀವು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. ಏನೇನು ಋಣನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಮೇಡಮ್ರೆ? ನೀವು ನಮ್ಮವ್ರು ಅಂದಮೇಲೆ ನಿಮ್ಮನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವೇ? ಮಧ್ಯೆ ಈ ನುಡಿದ ಮಾತೆಲ್ಲ ಯಾಕೆ? ನನ್ನ ಮೇಲೆ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ರೆ ಅಷ್ಟೇ ಸಾಕು. ಸಂಜೆ ಇದಾಯ್ತು, ಎಲ್ಲಮ್ಮ ದುಡ್ಡು? ಅಲ್ಲ ಅಣ್ಣ, ಇದಕ್ಕಿದ್ದಂಗೆ ಬಂದು ನಾನು ದುಡ್ಡು ಕೊಡು ಅಂದ್ರೆ ನಾ ಹೆಂಗ್ ಕೊಡಕ್ಕಾಯ್ತದೆ? ನಂಗೊಂದು ಚೂರು ಟೈಮ್ ಕೊಡಿ, ದುಡ್ಡು ಕೊಟ್ಬಿಡ್ತೀನಿ. ಹೌದಪ್ಪ, ನಿಂತ ಕಾಲಲ್ಲೇ ಬಂದು ದುಡ್ಡು ಅಂದ್ರೆ ನಾವ್ ಎಲ್ಲಿಂದ ತರೇನೆ? ಈ ವ್ಯಾಪಾರದಾಗೆ ನಮ್ ಹೊಟ್ಟೆ ಪಾಡಿಗೆ ಸಾಕಾಗ್ತಿಲ್ಲ ಅಂತಂದ್ರೆ ನಿಂಗೆ ದುಡ್ಡೆಲ್ಲಿಂದ ಹೊಂದ್ಸನೆ? ಯಾಕೆ ಇಷ್ಟು ದಿನ ಟೈಮ್ ಕೊಟ್ಟಿಲ್ವಾ? ನನಗೆ ದುಡ್ಡು ಬೇಕಷ್ಟೇ. ನೋಡೋಣ, ನಮ್ಮ ಅಕ್ಕ ಎಲ್ಲ ದುಡ್ಡು ಕೊಟ್ಟಿದ್ರು, ಮತ್ತೇನಕ್ಕೆ ಬಂದು ದುಡ್ಡು ಕೇಳ್ತಾ ಇದೀಯಾ? ಏಯ್ ಚೋಟು, ಎರಡು ಬಿಟ್ಟ ಅಂದ್ರೆ ಕೋಳಿ ತರ ಹೋಗಿ ಮೂಲೆಯಲ್ಲಿ ಸೇರ್ಕೋಬೇಕು. ದುಡ್ಡು ಕೊಟ್ಟವ್ ನಾನು, ತಗೊಂಡಿರೋರು ಅವರು. ನಿಂದೇನೋ ಮಧ್ಯದಲ್ಲಿ ಕಡ್ಡಿ ಆರಿಸೋ ಕೆಲಸಗಳು. ಯಾಪಗಿರೋದ್ ಕಲಿ. ನಿಮಗಳು ದುಡ್ಡು ಕೊಟ್ಟು ಏನ್ ಮಕ್ಳಿಂದ ಮಾತ್ ಕೇಳೋ ತರ ಆಯ್ತು. ನನಗ್ ನನ್ ದುಡ್ಡು ಬೇಕಷ್ಟೇ. ನೀನು ಯಾರು ಅಂತ ಕೇಳ್ತಾ ಇದ್ದಾನೆ. ನಾನು ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಅದನ್ನ ವಸೂಲಿ ಮಾಡಕ್ ಬಂದಿದ್ದೀನಿ. ಅಣ್ಣ, ಅವನ್ಗೆ ಮಾತು ಬರಕ್ಕಿಲ್ಲ, ಕಿವಿನೂ ಕೇಳಕ್ಕಿಲ್ಲ. ಸರಿ ಹೋಯ್ತು, ಸ್ಪೀಕರ್ ಮೈಕ್ ಎರಡು ಹೋಗಿನವ್ರ ಹತ್ರ ಏನ್ ಮಾಡ್ಕೊಳಕಾಗುತ್ತೆ? ನೀವೇ ಅವನಿಗೇನು ಹೇಳ್ಕೊಳ್ಳಿ, ಮೊದಲು ನಾನು ದುಡ್ಡು ಕೊಡಿ. ಅಣ್ಣ, ನಿಮ್ ಕೈ ಮುಗಿ ಕೇಳ್ಕೊತೀನಿ, ನಂಗೊಂದು ಸ್ವಲ್ಪ ದಿನ ಟೈಮ್ ಕೊಡು, ಎಲ್ಲ ದುಡ್ಡು ತೀರಿಸ್ಬಿಡ್ತೀನಿ. ನೋಡು, ಜಾಸ್ತಿ ದಿನ ಎಲ್ಲ ಟೈಮ್ ಕೊಡಕ್ಕಾಗಲ್ಲ. ನಾಳೆ ಸಂಜೆವರೆಗೂ ನಿಂಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಕೊಟ್ಟಿರೋ ದುಡ್ಡು ನಂಗೆ ಸೇರ್ಬೇಕು. ಇಲ್ಲಾಂದ್ರೆ ನಾನು ಏನು ಅಂತ ನಿಮ್ಮಿಬ್ರಿಗೂ ಗೊತ್ತಲ್ಲ. ಇಲ್ಲಾಂದ್ರೆ ನನಗೆ ಹೇಗೆ ದುಡ್ಡು ತಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಣ್ಣ, ಚಲ್ವಿ, ಅವನು ಎಂತವನು ಅಂತ ನಿನಗೆ ಗೊತ್ತದೆ. ಅವನಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಅವನಿಗೆ ದುಡ್ಡು ಕೊಡೋದಕ್ಕೆ ದುಡ್ಡು ಹೇಗವ ಹೊಂದಿಸ್ತೀಯೇ? ನಾನು ಏನ್ ದುಡ್ಡು ಕೊಡ್ಬೇಕು ಎಲ್ಲ ಕೊಟ್ಟಿವ್ನಿ. ಮತ್ತೆ ಬಂದು ದುಡ್ಡು ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ಅವನ ಅದನ್ನ ಒಪ್ಕೋತಾ ಇಲ್ವೇ? ನಾವು ಮೊದ್ಲು ಆ ದೇವಸ್ಥಾನದಲ್ಲಿದ್ದಾಗ ಹಿಂಗೆ ದಿನ ಬಂದು ಬಂದು ನಮಗ್ ಕಾಟ ಕೊಡ್ತಿದ್ದ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿವಿ, ಇಲ್ಲೂ ಕೂಡ ನಮ್ಮನ್ನ ಹುಡ್ಕೊಂಡ್ ಬಂದು ದಿನ ದಿನ ಬಂದು ಬಂದು ಕಾಟ ಕೊಡ್ತಾವ್ನೆ. ಏನಾರ ಒಂದ್ ಮಾಡುವ. ಅಕ್ಕ ಬೇಜಾರಾಗವಳೆ, ನೀನ್ ಹೋಗು, ಕೆಲ್ಸ ನೋಡ್ಕೋ.
ಎಲ್ಲಮ್ಮೆ ನಿನ್ನ ಮಗ ಕಾಣ್ತಾನೆ ಇಲ್ಲ, ಇನ್ನು ಮನೆಗೆ ಬಂದಿಲ್ವೇ? ಪಾಪರಿ ಅವನಿಗೇನೋ ಕೆಲಸ ಇದೆ ಅನ್ಸುತ್ತೆ, ಇನ್ನೇನು ಬಂದ್ಬಿಡ್ತಾನೆ. ಅಲ್ಲ ಕಣಮ್ಮೆ, ಹಿಂಗೆ ಓಡಾಡ್ಕೊಂಡಿದ್ರೆ ಹೆಂಗೆ ಹೇಳು? ನಾವು ಅವನಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ, ಅವನು ಅದರ ಕಡೆ ಗಮನನೇ ಕೊಡ್ತಿಲ್ವಲ್ಲ. ಅವನಿಗೆ ನೀವಿದ್ದೀರಾ ಅನ್ನೋ ಧೈರ್ಯ ನೋಡಿ. ಇವಾಗ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೊರಗಡೆ ಕೆಲಸ ಎಲ್ಲ ಅವನೇ ಮಾಡ್ತಾ ಇದ್ದಾನಲ್ವಾ. ಮಗನ ಎಲ್ಲಿ ಬಿಟ್ಕೊಡ್ತೀಯ ಹೇಳಿ ನೀನು? ಮದುವೆ ಆಗ ಹುಡುಗ ಎಷ್ಟು ಲವಲವಿಕೆಯಿಂದ ಇರಬೇಕು, ಅದರಲ್ಲಿ ಅವ್ನು ಕಾಣ್ತಾನೆ ಇಲ್ಲ. ನೀನು ಅವನಿಗೆ ಬುದ್ಧಿ ಹೇಳು. ಮದುವೆ ದಿನನೂ ಹಿಂಗೆ ಇದ್ಬಿಟ್ರೆ ನೋಡಿದಾರೆಲ್ಲ ಏನು ತಿಳ್ಕೊಬೇಕು ಹೇಳು? ಸರಿ ನಾನು ಅವನ ಹತ್ರ ಮಾತಾಡ್ತೀನಿ. ಏಯ್ ಸಿದ್ದೇಗೌಡ, ಬಾಲ ಇಲ್ಲಿ. ಎಲ್ಲಿಗೆ ಹೋಗಿದೆ ಎಷ್ಟೊತ್ತು? ಹಿಂಗೆ ಹೊಸಿ ಕೆಲಸ ಐತಪ್ಪಾಜಿ, ಅದಕ್ಕೆ ತಡ ಆಯಿತು. ಯಾಕಪ್ಪಾಜಿ? ನಾಳೆ ನೀನು ಎಲ್ಲೂ ಹೋಗಬೇಡ, ಪೂರ್ತಿ ದಿನ ಮನೇಲಿ ಇರಬೇಕು. ಯಾವ ಕೆಲಸನೂ ಇಟ್ಕೊಬೇಡ ನಾಳಿಕೆ. ಅಯ್ಯೋ ಅದೇಂಗಾಯ್ತದಪ್ಪಾಜಿ? ಅದೇ 40 ನಂಬರ್ ವಾರ್ಡಲ್ಲಿ ಕಸ ಸಮಸ್ಯೆ ಇದೆ, ಹುಡುಗರನ್ನೆಲ್ಲ ಬರಕಿಳೀನಿ, ಆ ಕೆಲಸ ನೋಡಬೇಕು. ಸಿದ್ದು, ಮೊದಲು ನಿಮ್ಮಪ್ಪ ಏನು ಹೇಳ್ತಾರೆ ಅಂತ ಕೇಳಿಸ್ಕೊ. ಆ ಕೆಲಸ ನಾಳೆ ಇಲ್ಲ ಅಂದರೆ ನಾಡಿದ್ದು ಮಾಡ್ಬೋದು. ಅಲ್ಲ ಕಣವ, ಈಗ ನನ್ನ ಮನೇಲಿ ಯಾಕಿರ್ಬೇಕು ಅಂತ ಏನಾದ್ರು ಹೇಳಿ. ಲೈ ಸಿದ್ದೇಗೌಡ, ನಾಳಿಕೆ ಮನೆಗೆ ಶಾಸ್ತ್ರಿಗಳು ಬರ್ತಾವ್ರ ಕಳ್ಳ. ನಿನ್ನ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ. ಮದುವೆ ಆಗೋ ಗಂಡೆ ಮನೇಲಿಲ್ಲ ಅಂದ್ರೆ ಹೆಂಗೆ ಹೇಳ? ಅಲ್ಲ ಅಪ್ಪಾಜಿ, ಈ ಎಲೆಕ್ಷನ್ ಮುಗಿಯೋ ಗಂಟ ಈ ಮದುವೆ ಬೇಡ ಅಂತ ನಾನು ಹೇಳಿದ್ದೀನಲ್ಲ, ಮತ್ತೆ ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ನೋಡ್ಲಾ ಸಿದ್ದೇಗೌಡ, ನಿನಗೆ ಅರ್ಜೆಂಟ್ ಇಲ್ಲದೆ ಇರ್ಬೋದು, ನಮ್ಗೆ ಅರ್ಜೆಂಟ್ ಅದೇ. ಎಲೆಕ್ಷನ್ ಶುರು ಆಗೋ ಅಷ್ಟರಲ್ಲಿ ಮದುವೆ ಮಾಡಿದ್ರೆ 2 ಕುಟುಂಬಗಳಿಗೂ ಒಳ್ಳೇದಕ್ಕಲ್ಲ. ಈ ಗುಸು ಅಂತ ಮಾತಾಡ್ತಾ ಇರೋ ವಿಷಯನ ಎಲ್ರಿಗೂ ಗೊತ್ತಾಗಂಗೆ ಮಾಡಿಬಿಟ್ಟು ಮದುವೆ ಫಿಕ್ಸ್ ಮಾಡಿಬಿಟ್ರೆ ಆಮೇಲೆ ಹೈಕಮಾಂಡ್ ಕಡೆಯವ್ರನ್ನ, ಪಾರ್ಟಿ ಮೆಂಬರ್ಸ್ಗಳನ್ನೆಲ್ಲ ಮದುವೆ ಕರೆಯೋದಕ್ಕೆ ಈಸಿ ಆಯ್ತದೆ. ನಾನು ಮುನ್ಸ್ವಾಮಿ ಸಂಬಂಧಿಕರು ಆಗ್ತಾ ಇದ್ದೀವಿ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾದರೆ ಆಮೇಲೆ ನಮ್ಮ ಲೆವೆಲ್ಲೇ ಬೇರೆ ಕಲಲ್ಲಿ. ನಾನು ಎಷ್ಟು ಕಿತ ಹೇಳಿಲ್ಲ ನಿನಗಿದನ್ನು, ಯಾಕೋ ನೀನು ಇದನ್ನು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ? ಆದರೂ ಅಪ್ಪಾಜಿ, ಆದರೂ ಇಲ್ಲ ಗೀದ್ರೂ ಇಲ್ಲ, ನಾನು ತೀರ್ಮಾನ ಮಾಡಿದ್ಮೇಲೆ ಮುಗೀತು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ನೀನು ಸುಮ್ಕೆ ನಾಳೆ ಪೂರ್ತಿ ದಿನ ಮನೇಲಿ ಆಟಯ. ಯಾಕೋ ಮಗನೇ, ಮದುವೆ ಅಂದರೆ ನಿನ್ನ ಮಕ್ಕದಲ್ಲಿ ಖುಷಿನೇ ಇಲ್ವಲ್ಲೋ? ಪೂರ್ವಿ ಜೊತೆ ಓಡಾಡ್ತೀಯಾ, ಮಾತಾಡ್ತೀಯಾ. ಮದುವೆ ವಿಷಯ ಬಂದರೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತೀಯಾ? ನೋಡು, ನೀನು ಮದುವೆ ಆದಮೇಲೆ ಅವಳ ಜೊತೆಲಿ ಎಲ್ಲಿ ಬೇಕಾದರೂ ಹೋಗು, ನಾವು ಬೇಡ ಅನ್ನಲ್ಲ. ಇವಾಗ ಸುಮ್ಮನೆ ಮದುವೆ ಮಾಡ್ಕೋಕಂದ. ಏನು ಮಕ್ಕಳು ಏನೋ, ಮದುವೆ ಆಗ್ದೇ ಎಷ್ಟು ಬೇಕಾದ್ರೂ ಸುತ್ತಾಡ್ತೀನಿ ಅಂತಾರೆ. ಮದುವೆ ಮಾತು ಬಂದರೆ ಈಗಿನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ದೇವ್ರೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನೀವು ನನ್ನ ಮನೆಯಿಂದ ಹೊರಗೆ ಹೋಗೋಕೆ ಬಿಟ್ರಿ. ಆಮೇಲೆ ಇಷ್ಟು ದಿವಸ ನನ್ನ ಜೊತೆ ಮಾತಾಡೋಕ್ಕೆ ಯಾರೂ ಇರಲಿಲ್ಲ. ಇವಾಗ ವಾಚ್ಮೆನ್ ಸಿಕ್ಕಿದ್ದಾರೆ, ಅವಾಗ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ನಮ್ಮಿಬ್ಬರು ಭಾಷೆ ಬೇರೆ ಆದರೂ ಏನೋ ಹೇಗೋ ಮಾಡಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಆ ವಾಚ್ಮನ್ ಜೊತೆ ಮಾತಾಡೋಕ್ಕೆ ನಿಮಗೆ ನಿಜವಾಗ್ಲೂ ಅಷ್ಟೊಂದು ಖುಷಿ ಆಗುತ್ತೆ? ಹಾಗೇನಿಲ್ಲ, ಆದರೆ ನೀವು ಆಫೀಸ್ಗೆ ಹೋದ್ಮೇಲೆ ನಾನು ಒಬ್ಬಳೇ ಆಗ್ತೀನಲ್ವಾ, ಯಾರ ಜೊತೆನೂ ಮಾತಾಡದೆ ಹೇಗಿರೋಕ್ಕೆ ಸಾಧ್ಯ? ಅದಕ್ಕೆ ಅವ್ರ ಜೊತೆ ಮಾತಾಡ್ತೀನಿ, ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನಿಮ್ಗೆ ಇದರಿಂದ ಖುಷಿ ಸಿಗ್ತಿದೆ ಅಂದರೆ ರೀ, ನಿಮಗೋಸ್ಕರ ಒಂದು ಹಾಡು ಹಾಡ್ಲಾ? ಕನಸಲು ನೂರು ಬಾರಿ ಕರೆಯುವೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಒಬ್ಬಳೇ ಕೂರದಾದೆ, ಯಾರನೂ ಸೇರದಾದೆ, ನೀ ಬೇಕು ಗಳಿಗೆಗೂ ಸಿಗಬೇಕು ಪೂರ್ತಿ ಸಲುಗೆ. ಆಸೆ ಬುರುಕಿ ತುಂಬ ನಾನು ಸಹಿಸು ನೀನು. Every morning I remember you. Every noon, every night I pray for you. My heart says that I love you. Every noon, every night I'll be there for you.
ಇನ್ನೊಂದು ಹಾಡು ಹಾಡ್ಲಾ? ಬೇಡ ಜಾನ್ವಿ ಅವರೇ, ತುಂಬ ಲೇಟ್ ಆಗಿದೆ, ನಿಮ್ಗೆ ಸುಸ್ತವಾಗಿರುತ್ತೆ. ಅನ್ಕೊಳ್ಳಿ. ಏನ್ರಿ ಇವತ್ತು ನಾನು ಹಾಡಿದ್ದಕ್ಕೆ ಏನೂ ಹೇಳಲೇ ಇಲ್ಲ. ಏನೋ ಒಳ್ಳೆ ಮೂಡಲಿಲ್ಲ ಅನ್ನಿಸ್ತಿದೆ. ಏನಾಯ್ತು ಹೇಳಿ? ನನಗೇನಾಗುತ್ತೆ, ನಾನು ಆರಾಮಾಗೇ ಇದ್ದೀನಿ. ನೀವು ಹಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಎಲ್ಲಿದ್ದೀನಿ ಅನ್ನೋದನ್ನ ಮರ್ತುಬಿಟ್ಟೆ ನೋಡಿ. ಅದಕ್ಕೆ ಏನು ಹೇಳಿದೆ, ಸುಮ್ಮನೆ ಇದ್ದೆ ಅಷ್ಟೇ. ಮಲ್ಕೊಳ್ಳಿ. ಬಂದ್ರಿ ಮಲಗೋಣ? ನೀವು ತಪ್ಪು ಮಾಡಿಬಿಟ್ರಿ ಜಾನ್ವಿ ಅವರೇ, ತಪ್ಪು ಮಾಡಿಬಿಟ್ರಿ.